ರಾಜ್ಯದಲ್ಲಿ ಪೆನ್ಡ್ರೈವ್ ವಿಚಾರವಾಗಿ ಸಾಕಷ್ಟು ಹಲ್ಚಲನ್ನು ಎಬ್ಬಿಸ್ತಾ ಇದ್ದು ತನಿಖೆಯ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾತನಿಗೆ ತಕ್ಕ ಮೊಮ್ಮಗ ಆಗಲಿಲ್ಲ ಪ್ರಜ್ವಲ್, ತಂದೆ ರೇವಣ್ಣನಿಗೆ ತಕ್ಕ ಮಗ ಆದ್ರು. ತಂದೆಗೆ ತಕ್ಕ ಮಗ ಆದ್ರು, ವಿಡಿಯೋ ಹೊರ ಬರ್ತಾ ಇದೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಸಿಡಿ ಏನನ್ನು ತೋರಿಸಬೇಕಿಲ್ಲ, ನಾನು ದಾರಿ ತಪ್ಪಿದ ಮಗ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕ. ನಮ್ಮ ನೋವು ಅರ್ಥ ಆಯ್ತದ ನಿಮಗೆ? ಡಿ.ಕೆ. ಶಿವಕುಮಾರ್ ಅವರೇ, ಡಿ.ಕೆ. ಶಿವಕುಮಾರ್ ಮಾಡೋದು ಅದು. ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವಲ್ಗೆ ಏನೋ ಮಾಡ್ಕೊಂಡಿರೋದಕ್ಕೆ ಡಿ.ಕೆ. ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು? ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ.ಕೆ. ಶಿವಕುಮಾರ್ದು PG ಸುಡೋದು ಅದೆಲ್ಲನೂ. ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ. ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವ್ರಲ್ಲ, ಇದನ್ನು ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿ. ಪ್ರಜ್ವಲ್ ರೇವಣ್ಣಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ಡತನ ಅದು. ಆ ಕೆಲಸ ಮಾಡಬೇಕಾ ಕುಮಾರಸ್ವಾಮಿ ಅವರು? ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ. ನಮಗೂ ಹೊಡಿಯೋಕ್ಕೆ ಗೊತ್ತದೆ, ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ? ತನ್ನ ಮೊಮ್ಮಗ ಸಿಡಿ ಮಾಡೋನೆ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರ್ಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದೆಲ್ಲ. ನಮಗೆಲ್ಲ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನ ವಿಲನ್ ಮಾಡೋಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, ಸಿಡಿನ ಆಚೆಗೆ ಬಿಟ್ಟವನು BJP ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದ್ಯಾವ್ದ್ರಿ ನ್ಯಾಯ? ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ರೀ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡೋಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡೋಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ನನ್ನ ಕುಮಾರಣ್ಣ ಒಪ್ಕೊಂಡೇ ಬಿಟ್ಟವ್ರಲ್ಲ ಡೈರೆಕ್ಟಾಗಿ, ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ. ಹೌದು, ನಾನು ದಾರಿ ತಪ್ಪಿದ ಮಗ ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು, ನೂಲಿನಂತೆ ಸೀರೆ ಅಲ್ವೇನ್ರಿ? ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು, ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ ತಾತಂಗೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವೆ. ರಾಜ್ಯದಲ್ಲಿ ಪೆನ್ಡ್ರೈವ್ ವಿಚಾರವಾಗಿ ಸಾಕಷ್ಟು ಹಲ್ಚಲನ್ನು ಎಬ್ಬಿಸ್ತಾ ಇದ್ದು ತನಿಖೆಯ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾತನಿಗೆ ತಕ್ಕ ಮೊಮ್ಮಗ ಆಗಲಿಲ್ಲ ಪ್ರಜ್ವಲ್, ತಂದೆ ರೇವಣ್ಣನಿಗೆ ತಕ್ಕ ಮಗ ಆದ್ರು. ತಂದೆಗೆ ತಕ್ಕ ಮಗ ಆದ್ರು, ವಿಡಿಯೋ ಹೊರ ಬರ್ತಾ ಇದೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಸಿಡಿ ಏನನ್ನು ತೋರಿಸಬೇಕಿಲ್ಲ, ನಾನು ದಾರಿ ತಪ್ಪಿದ ಮಗ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕ. ನಮ್ಮ ನೋವು ಅರ್ಥ ಆಯ್ತದ ನಿಮಗೆ? ಡಿ.ಕೆ. ಶಿವಕುಮಾರ್ ಅವರೇ, ಡಿ.ಕೆ. ಶಿವಕುಮಾರ್ ಮಾಡೋದು ಅದು. ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವಲ್ಗೆ ಏನೋ ಮಾಡ್ಕೊಂಡಿರೋದಕ್ಕೆ ಡಿ.ಕೆ. ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು? ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ.ಕೆ. ಶಿವಕುಮಾರ್ದು PG ಸುಡೋದು ಅದೆಲ್ಲನೂ. ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ. ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿ.ಕೆ. ಶಿವಕುಮಾರ್ ಅವ್ರನ್ನ
ಏನು ಅವರು ತರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿ ಪ್ರಜ್ವಲ್ ರೇವಣ್ಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ಡತನ ಅದು. ಆ ಕೆಲಸ ಮಾಡ್ಬೇಕಾ ಕುಮಾರಸ್ವಾಮಿ ಅವರು? ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ. ನಮಗೂ ಹೊಡಿಯೋಕ್ಕೆ ಗೊತ್ತದೆ, ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ? ತನ್ನ ಮೊಮ್ಮಗ ಸಿಡಿ ಮಾಡೋನೆ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೇ ಬರ್ತಿರ್ಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದೆಲ್ಲ ನಮಗೆಲ್ಲ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, ಸಿಡಿನ ಆಚೆಗೆ ಬಿಟ್ಟವನು BJP ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದ್ಯಾವ್ದ್ರಿ ನ್ಯಾಯ? ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ರೀ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ನನ್ನ ಕುಮಾರಣ್ಣ ಒಪ್ಕೊಂಡೇ ಬಿಟ್ಟವ್ರಲ್ಲ ಡೈರೆಕ್ಟಾಗಿ, ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ. ಹೌದು, ನಾನು ದಾರಿ ತಪ್ಪಿದ ಮಗ, ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು, ನೂಲಿನಂತೆ ಸೀರೆ ಅಲ್ವೇನ್ರಿ? ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು, ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವೆ. ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವಲ್ಗೆ ಏನೋ ಮಾಡ್ಕೊಂಡಿರೋದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು? ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು PG ಸುಡೋದು ಅದೆಲ್ಲನೂ. ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ. ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿ ಪ್ರಜ್ವಲ್ ರೇವಣ್ಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ಡತನ ಅದು. ಆ ಕೆಲಸ ಮಾಡ್ಬೇಕಾ ಕುಮಾರಸ್ವಾಮಿ ಅವರು? ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ. ನಮಗೂ ಹೊಡಿಯೋಕ್ಕೆ ಗೊತ್ತದೆ, ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ? ತನ್ನ ಮೊಮ್ಮಗ ಸಿಡಿ ಮಾಡೋನೆ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೇ ಬರ್ತಿರ್ಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದೆಲ್ಲ ನಮಗೆಲ್ಲ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, ಸಿಡಿನ ಆಚೆಗೆ ಬಿಟ್ಟವನು BJP ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದ್ಯಾವ್ದ್ರಿ ನ್ಯಾಯ? ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ರೀ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ನನ್ನ ಕುಮಾರಣ್ಣ ಒಪ್ಕೊಂಡೇ ಬಿಟ್ಟವ್ರಲ್ಲ ಡೈರೆಕ್ಟಾಗಿ, ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ. ಹೌದು, ನಾನು ದಾರಿ ತಪ್ಪಿದ ಮಗ, ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು, ನೂಲಿನಂತೆ ಸೀರೆ ಅಲ್ವೇನ್ರಿ? ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು, ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವೆ.